ಹಂಗಿಲ್ಲಮ್ಮ. ಈಗ ನಾನು ಹೇಳಿಲ್ಲ ಈ ಮಾತು, ಹಿರಿಯವರು ನಮ್ಮ ನಾಯಕರಾಗಿದ್ದರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳಿದಂತ, ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ, ಆವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದರೆ 80,000 to 90,000 ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದಲ್ಲ ಅವತ್ತಿಂದನೂ ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಸತಿ ಸೈಫುಲ್ಲಾಗಿ ಹೈಕಮಾಂಡು ಬಿ ಫಾರ್ಮು ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನಗೆ ಗೊತ್ತಿಲ್ಲ ಸರಿಗೆ, 13-18 ಬಿ ಫಾರ್ಮ್ ಕೊಟ್ಟಿದ್ರು ಹೈಕಮಾಂಡಿಂದ, ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮು ಕೊಟ್ಟಿದ್ರಲ್ಲಿ. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಲಿಸಿ ಗೆಲ್ಕೊಂಡು ಬರ್ತೀನಿ, ಅವ್ರು ಹೋಗ್ತಾರಂತ ಯಾರೂ ನಿರೀಕ್ಷೆ ಇದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ, ಅಜ್ಜ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು, ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು, ಇಷ್ಟು ಬೇಗ ನಮ್ಮ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು ನನ್ನ ಕೊನೆ ಚುನಾವಣೆ. ಅದಾದಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಆವತ್ತಿಂದ ಅಲ್ಪಸಂಖ್ಯಾತರಿಗೆ ಕೇಳ್ಕೊಂಡೇ ಬರ್ತಾವ್ರೆ. ಒಂದು ಸತಿ ಬಿ ಫಾರ್ಮು ಕೊಟ್ಟಿದ್ರು.